ಸ್ನೇಹಿತರೆ ನಮಸ್ಕಾರ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನೆಟ್ವರ್ಕರ್ಸ್ ದಿನ 2024ರಲ್ಲಿ ನಾವು ಆಚರಣೆ ಮಾಡಿದ್ದು. ಇದು 4 ಭಾಗವಾಗಿ ವಿಂಗಡಿಸಿ ನಾನು ಹಾಕಿದ್ದೀನಿ, ಯಾಕಂದರೆ ಫುಲ್ಲು ನಿಮಗೆ ನೋಡೋದಕ್ಕಾಗಲ್ಲ ಅಂತಂದೇಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ನಿಮ್ಮ ಸ್ಟೇಟಸ್ ಹಾಕಿ, ನಿಮ್ಮ ಗ್ರೂಪು, ನಿಮ್ಮ ಕಂಪನಿ ಅಪ್ಲೈನ್ ಡೌನ್ಲೈನ್ ಎಲ್ಲರಿಗೂ ಹಂಚಿ. ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟಾದರೆ ನೆಟ್ವರ್ಕ್ ಇಂಡಸ್ಟ್ರಿಗೆ ಇನ್ನೂ ವ್ಯಾಲ್ಯೂ ಬರುತ್ತೆ, ಎಲ್ಲರ ಕಡೆಯಿಂದ ನಮಗೆ ಸಪೋರ್ಟ್ ಬರುತ್ತೆ. ನಾನು ನೆಟ್ವರ್ಕ್ ಇಂಡಸ್ಟ್ರಿಗೆ ಹೋರಾಟ ಮಾಡ್ತಾ ಇರುವಂಥ ನಿಮ್ಮ ಪ್ರೀತಿಯ MLM ಶರತ್ ಈ ವಿಡಿಯೋ ಮಾಡಿದ್ದೀನಿ. ಇದರ ಕಾರಣನೇ ಪ್ರತಿಯೊಬ್ಬರಿಗೂ ಇದು ಸ್ಪ್ರೆಡ್ ಆಗಲಿ ಅಂತ. ದಯವಿಟ್ಟು ವಿಡಿಯೋನ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ನೋಡಿ, ಇದು ಭಾಳ ಇಂಪಾರ್ಟೆಂಟ್. ದಯವಿಟ್ಟು ಎಲ್ಲರೂ ಕುತ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ಕುತ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಸ್ಲೈಡ್ಸ್ ಇದೆ, ಇದಕ್ಕೋಸ್ಕರನೇ ನೀವು ಬಂದಿರೋದು ಅಷ್ಟೂರ್ಲಿಂದ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ವಾಟ್ ಡಸ್ ನೆಟ್ವರ್ಕರ್ಸ್ ಡೇ ಮೀನ್ಸ್? ನೆಟ್ವರ್ಕರ್ಸ್ ದಿನ ಅಂದರೆ ಏನು? ಸೊ ನಮಗೆ ನೆಟ್ವರ್ಕರ್ಸಿಗೆ ಒಂದು ದಿನ ಇರಲಿಲ್ಲ ಸ್ನೇಹಿತರೆ, ಹಾಗಾಗಿ ನೆಟ್ವರ್ಕರ್ಸಿಗೆ ಒಂದು ದಿನ ಅಂತ ನಾನು ತೆಗೆದಿದ್ದೀನಿ. ಹೇಗೆ ಏಡ್ಸ್ ದಿನಾಚರಣೆ ಇದೆ, ಕ್ಯಾನ್ಸರ್ ದಿನಾಚರಣೆ ಇದೆ, ಲಾಯರ್ಸ್ ದಿನಾಚರಣೆ ಇದೆ, ಡಾಕ್ಟರ್ಸ್ ದಿನಾಚರಣೆ ಇದೆ, ನಮಗೊಂದು ದಿನ ಬೇಕು ಅನ್ನೋದು ನಮ್ಮದು ಉದ್ದೇಶ ಆಗಿದೆ. ಇದಕ್ಕೆ ನೆಟ್ವರ್ಕರ್ಸ್ ಡೇ ಅಂತಾರೆ. ಯಾರು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ನೆಟ್ವರ್ಕರ್ಸ್ ಅಂತಾರೆ, ಡೈರೆಕ್ಟ್ ಸೆಲ್ಲರ್ಸ್ ಅಂತಾರೆ, MLM ಲೀಡರ್ಸ್ ಕೂಡ ಅಂತಾರೆ. ಇದಕ್ಕೆ ನಾವು ನೆಟ್ವರ್ಕರ್ಸ್ ಡೇ ಅಂತ ಹೆಸರಿಟ್ಟು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಹೂ ಈಸ್ ಆರ್ಗನೈಸಿಂಗ್ ದಿಸ್? ಇದನ್ನು ಆರ್ಗನೈಸ್ ಮಾಡ್ತಿರೋದು ಯಾರು? ಶರತ್. ಓಕೆ, ಸೊ ನಾನು ಇದನ್ನು ಆರ್ಗನೈಸ್ ಮಾಡ್ತಿದ್ದೀನಿ. ಇದರ ಉಸ್ತುವಾರಿನ ನಾನು ತೊಗೊಂಡಿದ್ದೀನಿ. ಓಕೆ, ಸೊ ಇವತ್ತು ಪೊಲೀಸ್ ಸ್ಟೇಷನಲ್ಲೂ ನನ್ನ ಹೆಸರು ಬರ್ಸಿ ಬಂದಿದ್ದೀನಿ, ಮೀಡಿಯಾದಲ್ಲೂ ನನ್ನ ಹೆಸರು ಬರ್ಸಿ ಬಂದಿದ್ದೀನಿ, ಸಂಘಟನೆಯಲ್ಲೂ ನನ್ನ ಹೆಸರು ಬರ್ಸಿ ಬಂದಿದ್ದೀನಿ. ಸೊ ಕಾರಣ ಇಷ್ಟೇ, ನೀವು ನನ್ನ ಇದ್ದೀರಾ ಅನ್ನೋ ಉದ್ದೇಶಕ್ಕೆ. ಯಾಕೆ ಅಂತಂದರೆ ನೀವೆಲ್ಲ ಇವತ್ತು ಲಕ್ಷ ಲಕ್ಷ ಕೋಟಿ ದುಡಿತಾ ಇದ್ದೀರಾ. ನನಗೆ 1 ರೂಪಾಯಿನೂ ಸಿಗ್ತಾ ಇಲ್ಲ ನಿಮ್ಮಿಂದ. ಎಸ್ ಸರ್, ನಂದು ಕಂಪ್ನಿನೂ ಇಲ್ಲ, ನಿಮ್ಮ ಅಪ್ಲೈನೂ ಅಲ್ಲ. ನಾನು ಯಾಕೆ ನಿಮಗೆ ಸೆಕ್ಯೂರ್ ಮಾಡಿ, ನಾನು ಯಾಕೆ ನಿಮಗೆ ಒಳ್ಳೇದು ಮಾಡಲಿ? ನನಗೇನು ಲಾಭನೇ ಇಲ್ಲಲ್ಲ ನಾನು ನಿಮ್ಮಿಂದ. ಬಟ್ ನಂದೇನಂದರೆ ಒಂದು ಸೇವೆ ಮಾಡೋಣ ಅಂತ. ಅದೇ ರೀತಿ ನೀವ್ಯಾಕೆ ಇಲ್ಲಿಗೆ ಬರಬೇಕು ನಿಮ್ಮ ತಂಡನ ಕರ್ಕೊಂಡು? ನಿಮಗೂ ಒಂದು ಮನಸ್ಸಲ್ಲಿದೆ ಶರತ್ತಿಗೆ ಸೇವೆ ಮಾಡೋಣ ಅಂತ. ಸೊ ದೇವರು ಒಂದು ದಿನ ಚರ್ಚೆ ಮಾಡುವಾಗ ಏನಾಯಿತು ಅಂತಂದು ಹೇಳಿದ್ರೆ, ಒಳ್ಳೆ ಕೆಲಸ ಮಾಡೋನಿಗೆ ಪುಣ್ಯ ಜಾಸ್ತಿನೋ, ಒಳ್ಳೆ ಕೆಲಸ ಮಾಡೋನಿಗೆ ಸಪೋರ್ಟ್ ಮಾಡೋನಿಗೆ ಪುಣ್ಯ ಜಾಸ್ತಿನೋ ಅಂತ ಕೇಳಿದಾಗ ದೇವ್ರು ಹೇಳಿದ್ದು, ಒಳ್ಳೆ ಕೆಲಸ ಮಾಡೋನಲ್ಲ, ಒಳ್ಳೆ ಕೆಲಸ ಮಾಡೋನಿಗೆ ಸಾಥ್ ಕೊಡೋದು ಪುಣ್ಯದ ಕೆಲಸ ಅಂತ. ಸೊ ಇವತ್ತಿಗೆ ಶರತ್ತಿಗೆ 50% ಪುಣ್ಯ ಬಂದರೆ 100% ನಿಮಗೆ ಸಿಕ್ಕಿದೆ ಸ್ನೇಹಿತರೆ. 100%ಅಲ್ಲಿ ನೀವಿದ್ದೀರಾ. ಯು ಆರ್ ಸಪೋರ್ಟಿಂಗ್ ಶರತ್ ಆ್ಯಂಡ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್, ಯಾಕೆ ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ? ಯಾಕೆ ಅಂತಂದು ಹೇಳಿದ್ರೆ, ಡಿಸೆಂಬರ್ 23 ನಾನು ಯಾಕೆ ಆಯ್ಕೆ ಮಾಡಿದೆ ಅಂದರೆ ಇದಕ್ಕೆ ರೀಸನ್ ಇದೆ. ಡಿಸೆಂಬರ್ 23 ರೈತರ ದಿನಾಚರಣೆನೂ ಇದೆ. ನಾವು ರೈತರನ್ನ ಎಲ್ಲೋ ಒಂದು ಕಡೆ ಮರಿತಾ ಇದ್ವಿ, ರೈತರನ್ನ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಡಿಸೆಂಬರ್ 23 ಆಯ್ಕೆ ಮಾಡ್ಕೊಂಡೆ. ಎಸ್ ಸರ್ನು? ಎಸ್. ಎರಡನೇದು ಉದ್ದೇಶ ಏನು ಅಂತಂದು ಹೇಳಿದ್ರೆ, ಇದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಡಿಸೆಂಬರ್ 23 ಯಾಕೆ ಮಾಡಬೇಕು? ಯಾವುದು ಪುರಾವೆಗಳಿಲ್ಲ, ಏನೂ ಇಲ್ಲ, ಸೀಕ್ರೆಟ್. ಯಾಕೆ ಅಂದರೆ ಇದನ್ನು ಸ್ವಯಂ ಘೋಷಣೆ ನಾನು ಮಾಡಿದ್ದೀನಿ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಮಾಡೋಣ ಅಂತ ಮಾಡಿಬಿಡ್ತಾ ಇದ್ದೀನಿ. ಇದರಿಂದ ಲಾಭ ಏನು ಅಂತಂದು ಹೇಳಿದ್ರೆ, ನಾಳೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೊಟ್ಟರೆ ಕರ್ನಾಟಕ ಸರ್ಕಾರನೋ ನಮ್ಮ ಭಾರತ ಸರ್ಕಾರನೋ ನಮಗೊಂದು ದಿನ ಕೊಡುತ್ತೆ, ಈ ದಿನ ಮಾಡಿ ಅಂತ. ಸ್ವಯಂ ಘೋಷಿತ ದೇವ ಮಾನವ ಅಂತ ಕರೀತಾರೆ, ಕೇಳಿದಿರಾ? ಹಾಗೆ ನಾನೇನು ಮಾಡಿದ್ದೀನಿ ಅಂದರೆ, ಸ್ವಯಂ ಘೋಷಿತ ನೆಟ್ವರ್ಕರ್ಸ್ ದಿನಾಚರಣೆ ನಾವೇ ಘೋಷಣೆ ಮಾಡಿದ್ದೀವಪ್ಪ. ನಮಗೊಂದು ದಿನ ಅಲ್ಲ, ನಾವೇ ಘೋಷಣೆ ಮಾಡಿದ್ದೀವಿ ನಮಗೆ ಈ ದಿನ ಇರಲಿ ಅಂತ. ಸರ್ಕಾರ ಕೊಟ್ಟರು ಮಾಡೋಣ, ಕೊಡಲಿಲ್ಲ ಇವತ್ತೇ ಮಾಡ್ಕೊಂಡು ಹೋಗೋಣ. ಯಾಕಂದರೆ ನಾಳೆ ನೀವು ಡೆಮೋ ಕೊಡೋಕೆ ಹೋದರೆ ಅಲ್ಲಿ ಲಾಯರ್ ಕೂತಿರ್ತಾರೆ, ಪೊಲೀಸ್ ಕೂತಿರ್ತಾರೆ. ಅಲ್ಲ ರೀ, ನಮಗೆ ಪೊಲೀಸರಿಗೊಂದು ದಿನ ಇದೆ, ಲಾಯರಿಗೊಂದು ದಿನ ಇದೆ, ಹೋಗ್ಲಿ ಬಿಡ್ರಿ, ಏಡ್ಸಿಗೊಂದು ದಿನ ಇದೆ, ನಿಮ್ತೇನು ಹಣೆ ಬರ ಅಂದರೆ ಏಡ್ಸ್ಗಿನ ಕಡೆನಾ ನೆಟ್ವರ್ಕರ್ಸು? ಒಂದು ದಿನ ಬೇಕಾ ಬೇಡ ಸ್ನೇಹಿತರೆ? ಮತ್ತು ಚಪ್ಪಾಳೆ ನಾನು ನೋಡಿಲ್ಲ. ಅರ್ಥ ಆಗ್ತಾ ಇದೆ? ಸೊ ಡಿಸೆಂಬರ್ 23 ಇದು ಸ್ವಯಂ ಘೋಷಿತ. ಭಾಳ ಜನ ನನಗೆ ಮೆಸೇಜ್ ಹಾಕಿದ್ರು, ಕಾಂಟ್ರವರ್ಸಿ ಮಾಡಿದ್ರು. ಸರ್ ಗೂಗಲಲ್ಲಿಲ್ಲ, ಸರ್ 23 ಯಾಕೆ ಮಾಡಬೇಕು, ಏನಾದರೂ ಪುರಾವೆಗಳು ತೋರಿಸಿದ್ರೆ ಬರ್ತೀವಿ ಅಂತ. ಅಯ್ಯೋ ನನ್ನ ಮಕ್ಕಳ, ಮೊದಲು ಬರ್ರಿ, ಭಾಗವಹಿಸ್ರಿ. ಇದು ಬಂದರೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನೀನು ಎಲ್ಲ ಕೂತ್ಕೊಂಡು ಮೆಸೇಜು ಫೋನ್ ಮಾಡಿದ್ರೆ ನಮಗೇನು ಪುರ್ಸತ್ತಿರುತ್ತಾ ನಿಮಗೆ ಕ್ಲಾರಿಟಿ ಕೊಡೋಕ್ಕೆ? ಅಂತ ದಡ್ರಿದ್ದಾರೆ. ಅವ್ರೇನು ಸಣ್ಣರಲ್ಲ, 5 ಲಕ್ಷ 10 ಲಕ್ಷ 1 ಕೋಟಿ ದುಡ್ದಿದ್ದಾರೆ MLM ಅಲ್ಲಿ. ದುಡ್ದವರು ಸ್ನೇಹಿತರು, ಇವತ್ತು ದುಡ್ದವರು ಲಕ್ಷ ಲಕ್ಷ ಕೋಟಿ ದುಡ್ದವರು ಇವತ್ತಿಲ್ಲಿಗೆ ಬಂದಿಲ್ಲ. ಇವತ್ತಿಲ್ಲಿಗೆ ಬಂದಿರೋರು ಯಾರು ಅಂತಂದು ಹೇಳಿದ್ರೆ ಸ್ವಲ್ಪ ಜನ ಬಂದಿದ್ದಾರೆ. ಆ ಥರ ಇವತ್ತಿಲ್ಲಿ ಬಂದಿರೋರು ಯಾರು ಅಂದರೆ ಫ್ರೆಷರ್ಸೇ ಭಾಳ ಬಂದಿದ್ದಾರೆ. ಅವ್ರ ಕೈಲಿಂದ ದುಡ್ಡು ಹಾಕಿ ಟಿಕೆಟ್ ಕೊಟ್ಟು ಬಂದಿದ್ದಾರೆ. ಇವತ್ತೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ನನ್ನ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ಒಂದು ಸಲ ಎತ್ತುತ್ತಾರೆ, 2ನೇ ಸಲ ಫೋನ್ ಮಾಡಿದ್ರೆ, ಸರ್ ಇವೆಲ್ಲ ಕೆಲಸ ಎಲ್ಲ ರೀ ನಿಮಗೆ ಮಾಡ್ಕೊಳ್ಳಿ, ನಾನು ದಯವಿಟ್ಟು ಫೋನ್ ಮಾಡಬೇಡಿ ಅಂತಾರೆ.
ಈ ರೀತಿ ನಾವಾದರೆ ನಮಗೆ ಯಾವಾಗ ನ್ಯಾಯ ಸಿಗಬೇಕು ಸ್ನೇಹಿತರೆ? ಇದು ತಪ್ಪಲ್ವಾ? ಗೆಟಿಂಗ್. ಸೊ ಡಿಸೆಂಬರ್ 23 ಯಾಕೆ? ಏನು ಪುರಾವೆಗಳಿಲ್ಲ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ. ಅದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಒಂದು ದಿನ ನಮಗೆ ಕೊಡಿ ಅಂತ. ಅವ್ರು ಕೊಟ್ಟ ತಕ್ಷಣ ಅದೇ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದು ಪೇಪರಲ್ಲಿ ಬರುತ್ತೆ, ನ್ಯೂಸಲ್ಲಿ ಬರುತ್ತೆ, ಟಿ ವಿಯಲ್ಲಿ ಬರುತ್ತೆ. ಕ್ಲಿಯರ್ ಮಾಡ್ಬೋದಾ? ಎಸ್, ಮುಂದೋಗೋಣ. ಸೊ ವೈ ಶುಡ್ ವಿ ವಿನ್ ಇಟ್? ನಾವು ಯಾಕೆ ಒಗ್ಗಟ್ಟಾಗಬೇಕು? ಅಂದರೆ ನಾವು ಯಾಕೆ ಒಗ್ಗಟ್ಟಾಗಬಾರ್ದು ನಾನು ಕೇಳೋದು. ಯಾಕೆ ಒಗ್ಗಟ್ಟಾಗಬಾರ್ದು? ನಾವು ಯಾಕೆ ಒಗ್ಗಟ್ಟಾಗಬೇಕು ಅಂತಂದು ಹೇಳಿದ್ರೆ, ನಾಳೆ ನಮ್ಮ ಭವಿಷ್ಯ ಭದ್ರ ಇರೋಕ್ಕೆ, ನಾಳೆ ನಮ್ಮ ಮಕ್ಕಳು ಭದ್ರವಾಗಿರೋಕ್ಕೆ, ನಮ್ಮ ಫ್ಯಾಮಿಲಿ ಭದ್ರವಾಗಿರೋಕ್ಕೆ, ನಮ್ಮ ಸಮಾಜ ಸುರಕ್ಷಿತವಾಗಿರೋಕ್ಕೆ, ಸಮಾಜದಲ್ಲಿ ನಡೀತಿರೋ ಅನ್ಯಾಯಗಳನ್ನು ತಡೆಯೋದಕ್ಕೆ ನಾವೆಲ್ಲ ಒಂದಾಗಬೇಕು. ಸೊ ಶರತ್ ಒಬ್ಬನಿಂದ ಏನೂ ಬದಲಾವಣೆ ತರೋಕ್ಕಾಗಲ್ಲ. ಶರತ್ ಈಸ್ ನಥಿಂಗ್, ನೆನ್ಪಿಟ್ಕೊಳ್ಳಿ. ನಾವೆಲ್ಲ ಯೂನಿಟ್ ಆದರೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ MLM ಶರತ್. ಸ್ನಾತಕೋತ್ತರ ಡಿಪ್ಲೊಮೊ ನೇರ ಮಾರುಕಟ್ಟೆಯಲ್ಲಿ ಹಾಗೂ MBA ಕೂಡ ಮಾಡಿದ್ದೇನೆ. ಜೊತೆಗೆ ನೇರ ಮಾರುಕಟ್ಟೆಯಲ್ಲಿ PhD ಕೂಡ ಮಾಡ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಂದು ವಿಡಿಯೋನ ನೋಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ. ನನ್ನ ವಿಡಿಯೋಸನ್ನು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ MLM ಶರತ್ ಅನ್ನೋ ಹೆಸರಿನಲ್ಲಿ ನಾನಿದ್ದೇನೆ. ನೆಕ್ಸ್ಟ್, ಸೊ ನಾವೆಲ್ಲ ಯೂನಿಟ್ ಆಗಿಬಿಟ್ರೆ ಸರ್ ಇಲ್ಲಿಗಲ್ ತಡಿಬೋದಾ? ಇದೇನಾದರೂ ನಿಮ್ಮ ಪ್ರಶ್ನೆ ಬರ್ಬೋದು. ಏನಂತೀರ? ಓಕೆ, ಇಬ್ರು ಹೇಳ್ತಾ ಇದ್ದಾರೆ, ಉಳಿದವರು ಸರ್ ನಾವೇ ಇಲ್ಲಿಗಲ್ ಮಾಡಕತ್ತೀವಿ, ಹೆಂಗೆ ತಡಿತೀರ ನನ್ನ ಮಗನೇ, ನೋಡ್ತೀನಿ ನಾನು ಅಂದ. ಇಲ್ಲಲ್ಲ. ಸೊ ಮತ್ತೆ ಮಾತಾಡಿ ಸ್ನೇಹಿತರೆ, ನಾವು ಇಲ್ಲಿಗಲ್ ತಡಿಬೋದಾ? ಎಸ್ ಸರ್, ಹೆಂಗೆ ಹೇಳ್ತೀನಿ ನೋಡಿ. ಓಕೆ, ಇವ್ರೇನು ಮಾಡ್ತಾರೆ ಲೀಡರ್ಸ್ಗಳೆಲ್ಲ ಅಂತಂದು ಹೇಳಿದ್ರೆ, ನಮ್ಮ ಕಂಪನಿಗಳಿಗೆ, ಲೀಡರ್ಸ್ಗಳಿಗೆ ತಂದಿಟ್ಬಿಡ್ತಾರೆ ಗೊತ್ತಿಲ್ಲದೆ. ಸೊ ಅಲ್ಲೆಲ್ಲೇ ದುಶ್ಮನಿಗಳು ಸ್ಟಾರ್ಟ್ ಆಗಿಬಿಡ್ತಾರೆ. ಇವತ್ತು ಎಷ್ಟೋ MLM ಕಂಪನಿ ಕೇಸ್ಗಳು ಸ್ನೇಹಿತರೆ ಹೊರಗಡೆಯವ್ರು ಕೊಟ್ಟಿಲ್ಲ, ಬೇರೆ ಕಂಪನಿ ಅವನಿಗೆ ಕೊಟ್ಟಿದ್ದಾನೆ, ಇವನ ಕಂಪನಿ ಇವನಿಗೆ ಕೊಟ್ಟಿದ್ದಾನೆ. ಇವತ್ತು ಎಷ್ಟೋ ಲೀಡರ್ಗಳಿಗೆ ಒಳಗಡೆ ಹಾಕ್ಸಿದ್ದಾರೆ. ಯಾರು ಹೊರಗಡೆಯವರಲ್ಲ, ನಮ್ಮ ನೆಟ್ವರ್ಕಲ್ಲಿ ಇರೋರೆ. ನನ್ನ ಮಗ ದುಡಿತಿದ್ದಾನಲ್ಲ ಅಂತ ಅವನಿಗೆ ಇವನು ಕೊಡ್ತಾನೆ, ಇವನಿಗೆ ಅವನು ಕೊಡ್ತಾನೆ. ಇದು ತಪ್ಪು ಸ್ನೇಹಿತರೆ, ಇದು ನಡಿಬಾರ್ದು. ಯಾಕೆಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಯಾಕೆಂದ್ರೆ ನಾವೆಲ್ಲ ಯೂನಿಟಿ ಆಗಲ್ಲ, ಯಾಕಂದ್ರೆ ನಾವೆಲ್ಲ ಪರಿಚಯ ಇಲ್ಲ. ನಾವೆಲ್ಲ ಪರಿಚಯ ಇದ್ರೆ ಯೂನಿಟಿ ಆಗ್ತೀವಿ. ಹಲೋ ಸರ್, ಏನೋ ನನ್ನ ಬಗ್ಗೆ ಈ ಥರ ಮಾತು ಬಂತಂತೆ, ನಿಜಾನ ಅಂತ ಡೈರೆಕ್ಟ್ ಇವನು ಆ ಕಂಪನಿಯ ಲೀಡರಿಗೆ ಮಾಡಿ ಕ್ಲಾರಿಟಿ ಮಾಡ್ಕೊಂಡ್ಬಿಡ್ತಾನೆ. ಅದನ್ನ ಬಿಟ್ಟು ಈ ನಮ್ಮ ಮಗನಿಗೆ ನೋಡ್ಕೊತೀನಿ, ಇವೆಲ್ಲ ಬರಲ್ಲ. ಸೊ ಇದು ನಡೆಯೋದು ಇದಕ್ಕೋಸ್ಕರನೇ ಸ್ನೇಹಿತರೆ. ಅರ್ಥ ಆಯ್ತಾ? ಎಸ್ ಸರ್ ನೋ? ಸೊ ಯಾಕೆ ನಾವೆಲ್ಲ ಯೂನಿಟಿ ಆದರೆ ಖಂಡಿತ ಇಲ್ಲೀಗಲ್ ಆ್ಯಕ್ಟಿವಿಟಿ ತಡಿಬೋದು. ತಪ್ಪು ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳನ್ನು ನಾವು ಜನರಿಗೆ ಅರಿವನ್ನು ಮೂಡಿಸ್ಬೋದು. ಅದಕ್ಕೆ ಮುಂದೆ ಏನೇನು ಯೋಜನೆ ಮಾಡಿದ್ದೀನಿ ಹೇಳ್ತಾ ಬರ್ತೀನಿ. ಓಕೆ, ನೆಕ್ಸ್ಟ್ ಸ್ಲೈಡ್ಸ್. ಎಲ್ಲರೂ ಎದ್ದು ನಿಂತ್ಕೊಂತೀರಾ? ದಯವಿಟ್ಟು ಸ್ಟ್ಯಾಂಡ್ ಅಪ್. ಸೊ ವಾಟ್ ಈಸ್ ದ ಬೆನಿಫಿಟ್ ಆಫ್ ಶರತ್? ಸೊ ಶರತ್ತಿಗೆ ಏನು ಲಾಭ? ಇದು ಭಾಳ ಜನಕ್ಕೆ ತಲೆಯಲ್ಲಿದೆ. ಅವರು ಡ್ಯಾನ್ಸು ಮಾಡಿಲ್ಲ, ಅವರು ಚಪ್ಪಾಳೆನೂ ಹೊಡೆದಿಲ್ಲ, ಅವರು ಥ್ಯಾಂಕ್ಸು ಕೊಟ್ಟಿಲ್ಲ ಶರತ್ತಿಗೆ. ಯಾಕಂದರೆ ಈ ದೆವ್ವ ಕುತ್ಕೊಂಡ್ಬಿಟ್ಟಿದೆ ತೆರೆ. ಈ ನನ್ನ ಮಗುಗೆ ಏನೋ ಲಾಭ ಐತಿ, ನಾವು ಯಾಕೆ ಮಾಡೋಣ ಅಂತ. ಸೊ ಸ್ನೇಹಿತರೆ, ಖಂಡಿತ ನನ್ನ ಲಾಭನೂ ಹೇಳ್ತೀನಿ ನೋಡಿ. ನನಗೆ ಒಂದು ಲಾಭ ಏನು ಅಂತಂದು ಹೇಳಿದ್ರೆ, ಅರ್ಥ ಆಗ್ತಿದ್ದೇನಾ? ನಂದು ಲಾಭ ಏನು ಅಂತಂದು ಹೇಳಿದ್ರೆ, ನಾಳೆ ನೆಟ್ವರ್ಕ್ ಮಾರ್ಕೆಟಿಂಗ್ MLM ಅಂತ ಬಂದರೆ ಈ ಸ್ವರ್ಣ ಅಕ್ಷರದಲ್ಲಿ ನನ್ನ ಹೆಸರು ಬರೆದಿರಬೇಕು, ಶರತ್ ಇದ್ದಾನೆ ಅಂತ. ಅದಕ್ಕೆ ನನ್ನ ತಂದೆ ತಾಯಿ ಇಟ್ಟಿರೋ ಹೆಸರನ್ನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ನನ್ನ ಫ್ಯಾಮಿಲಿ ಹೆಸರೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಮೊನ್ನೆ ನಾನು ಒಂದು ಜಾತ್ರೆಗೆ ಹೋಗಿದ್ದೆ, ನಮ್ಮ ಸಮಾಜದವ್ರು ಸಿಕ್ಕಿದ್ರು. ಶರತ್, ನಮ್ಮ ಫ್ಯಾಮಿಲಿ ಹೆಸರು ಹಿಡ್ಕೊಳ್ಳೋದು ಬಿಟ್ಬಿಟ್ಟು ಯಾವುದೋ MLM ಅಂತ ಹಿಡ್ಕೊಂಡಿದೆಯಲ್ಲ, ನಮ್ಮ ಜನಾಂಗದ ಹೆಸರು ಹಿಡ್ಕೋಬೇಕು, ನಮ್ಮ ಜನಾಂಗ ಗುರುತಿಸ್ಬೇಕು ದಡ್ಡ ಅಂದರು. ಆಯಿತು ಸರ್ ಅಂತ ಈ ಕಡೆ ಬಂದೆ. MLM ಶರತ್ ಅಂತ ಹಿಡ್ಕೊಂಡ್ಬಿಟ್ಟು ನನಗೆ ಈ ಜನಾಂಗನೇ ಎಲ್ಲ. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ
ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೊಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.